ಹರುಷದೊಳು ಜಗವ ಕುಡಿದು ತರುಳು ನೆರಳನಾಶ್ರಯಿಸಿ ನೆರಳನಾಶ್ರಯಿಸಿ ತಾ ಪವಡಿಸ ಯೋಚಿಸಿದ ತಾ ಪವಡಿದನು ಮನದಿ ಯೋಚಿಸಿದ ಸರೋವರವನ್ನು ಕಾಣುವಾಗ ಮನಸ್ಸಿಗೆ ಎಲ್ಲೆಲ್ಲದ ಆನಂದ ಉಂಟಾಗುತ್ತಾ ಇದೆ. ಹಾಗಾಗಿ ನೀಲ ನಿರ್ಮಲವಾಗಿರುವಂತಹ ಸರಸಿಯ ಒಳಗಿಳಿದು ದೇಹವನ್ನು ಸ್ವಚ್ಛಗೊಳಿಸಿಕೊಂಡದ್ದು ಮಾತ್ರವೇ ಅಲ್ಲ, ವಿಪರೀತವಾಗಿ ಆದಂತಹ ಬಾಯಾರಿಕೆಯನ್ನು ಪರಿಮಾರ್ಜನೆ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ಸ್ಫಟಿಕ ಶುಭ್ರವಾದಂತಹ ಈ ಸರೋವರದ ನೀರನ್ನೂ ಸ್ವೀಕರಿಸಿದವರಿದ್ದೇನೆ. ದೇಹಕ್ಕೆ ನೀರಿನ ಅಂಶ ಬಿತ್ತೋ ಇಲ್ಲವೋ ಸ್ವಲ್ಪ ಯಾಕೋ ವಿಶ್ರಾಂತಿ ಬೇಕು ಎನ್ನುವ ಹಾಗೆ ಅನ್ನಿಸುತ್ತಾ ಉಂಟು. ತಡ ಮಾಡುವುದು ಯಾಕೆ? ವಿಶಾಲವಾಗಿ ಹಬ್ಬಿರುವಂತಹ ಈ ವೃಕ್ಷದ ಕೆಳಗೆ ತಂಪಾದ ಗಾಳಿಗೆ ದೇಹವನ್ನು ಒಡ್ಡಿ ತುಸುಕಾಲ ವಿಶ್ರಮಿಸಿದೆ ಅಂತಾದರೆ ದೇಹಕ್ಕೆ ಆದಂತಹ ಆಯಾಸವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡುವುದಲ್ಲ. ಓ ಆ ಮರದ ಕಡೆಗೆ ಕಂಡ ಸಾತಿಯರ ಮಾತೃಭೂವರ ಕಂಡ ಸಾತಿಯರ ಮಧ್ಯದೊಳಗೆ ಹಿಮಕರನಾದರ ಮಧ್ಯದೊಳಗೆ ಹಿಮಕರನಾದರ ಇದ್ದವನ ಮಧ್ಯದೊಳಗೆ ಕಡಿಮೆಗೊಳಿಸಿಕೊಳ್ಳುವುದಕ್ಕೆ ಬೇಕಾಗಿ ತುಸುಕಾಲ ಮಾಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಅಂತ ಮಲಗಿದ್ದ ನೆನಪು. ಒಮ್ಮೆ ಎಚ್ಚೆತ್ತು 4 ದೆಸೆಗಳನ್ನು ನೋಡ್ತಾ ಇದ್ದೇನೆ. 4 ದೆಸೆಯಲ್ಲಿ ಏನುಂಟು? ಏನಿಲ್ಲ. 4 ದೆಸೆಯನ್ನು ಪರೀಕ್ಷಿಸುವಾಗ ಓ ಈ ಕಡೆಯಲ್ಲಿ ಉಂಟೇ ಉಂಟು. ಅಬ್ಬಾ 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 ಅಬ್ಬಾ, ಇಷ್ಟು ಹೊತ್ತು ಕಾದದ್ದಕ್ಕೂ ಒಂದು ಒಳ್ಳೆಯ ಅವಕಾಶ ಒದಗಿ ಬಂತು. ಬಹುಶಃ ಅರ್ಧಕ್ಕೆ ನಿಲ್ಲಿಸಿ ಹೋಗಿದ್ದೇ ಹೌದು ಅಂತಾಗಿದ್ರೆ ಇಂತಹ ಅವಕಾಶ ನೋಡುವುದಕ್ಕೆ ಸಿಗುತ್ತಿತ್ತ? ಖಂಡಿತ ಇಲ್ಲವೇ ಇಲ್ಲ. ಒಂದು ಬಾರಿ ಇಂತಹ ಅವಕಾಶವನ್ನು ಕಳೆದುಕೊಂಡೆ ಅಂತಾದ್ರೆ ಮತ್ತೆ ಈ ಜನ್ಮದಲ್ಲಿ ಇದನ್ನು ನೋಡುವ ಯೋಗ ಉಂಟೋ ಇಲ್ಲವೋ ಗೊತ್ತಿಲ್ಲ. 3 ಕುಳಿತುಕೊಂಡಿದ್ದಾರೆ. ಆ 3ರ ಒಳಗೆ ಮಧ್ಯದಲ್ಲಿ ಆ ಹಿಮಕರನ ಪ್ರಭೆಯನ್ನೇ ನಾಚಿಸುವಂತಹ ರೀತಿಯ ಒಬ್ಬಾಕೆಯನ್ನು ಕಾಣುತ್ತಾ ಇದ್ದೇನಲ್ಲ. ತರುಣಿಯರ ಮಧ್ಯದಿ ರಾಜಿಪ ಸುಂದರಾಂಗಿಯನ್ನು ಕಾಣುವಾಗ ಯಾಕೋ ಏನು ಮನಸ್ಸಿನಲ್ಲಿ ಎಲ್ಲಿಲ್ಲದ ಅನುರಾಗ ಉಂಟಾಗುತ್ತಾ ಇದೆ. ಈವರೆಗೆ ವಿವಾಹ ಸಂಸ್ಕಾರಕ್ಕೆ ಒಳಗಾಗದ ರುದ್ರಕೋಪನ ಬದುಕಿನಲ್ಲಿ ಅನುರಾಗದ ಅಲೆಯನ್ನು ಎಬ್ಬಿಸ್ತಾಳೆ ಅಂತಾದ್ರೆ ಈಗ ನಿಜವಾಗಿಯೂ ಸುಂದರಿ ಹೌದೇ ಹೌದು, ಸಂಶಯವೇ ಇಲ್ಲ. ತರುಣಿ ವಾಳು ಮೋಹಿನಿ ರಬ್ಬೆ
ಬಲು ತೆರಟ ಸೊಬಗು 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 ತೋರ್ಪಾಡು ಹಂಗೆ. ತೋರ್ಪಾಡು 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 ಬಂತೆ ಬಬಕು ಬಂತೆ ಬಬಕು ಬಂತೆ ಬಬಕು ತೋರ್ಪಾಡು ಕಾಂತೆ ಬಂತೆ ಬಬಕು ತೋರ್ಪಾಡು 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 ಕಾಂತೆ. ತರುಣಿಯರಿವಳು ಮೋಹಿನಿ ರಂಬೆ ಓ ಸುರನಾರಿಯರ ಧಿಕ್ಕಾರಿ ಒಬ್ಬೆ. ತರುಣಿಯರಿವಳು ಮೋಹಿನಿ ರಂಬೆ ಓ ತರುಣಿಯರಿವಳು ಮೋಹಿನಿ ರಂಬೆ ಓ ಸುರನಾರಿಯರ ಧಿಕ್ಕಾರಿ ಒಬ್ಬೆ. ಯಾರಪ್ಪ ಈಕೆ? ಆಹಾ, ಈಕೆಯ ಸೌಂದರ್ಯಕ್ಕೆ ಎಷ್ಟು ಚಪ್ಪಾಳೆ ಹೊಡೆದ್ರೂ ಕಡಿಮೆ. ಅಂತಹ ಸೌಂದರ್ಯ, ಧರೆಯೋಳು ಕಾಮನ ರಾಣಿ ರತಿಯೋ ಆರತಿಯೋ. ಆರತಿ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಹಾಗಾದ್ರೆ ಇವಳು ಯಾವ ರತಿ? ಆ ಇಂದ್ರನ ಮಡದಿಯಾಗಿರುವಂತಹ ಶಚಿಯ ಅಲ್ಲ, ವಿಷ್ಣುವಿನ ಮಡದಿಯಾಗಿರುವಂತಹ ಲಕ್ಷ್ಮಿ ಯಾರಿರಬಹುದು? ಅರ್ಥವೇ ಆಗುವುದಿಲ್ಲ. ಸುರನಾರೆಯರ ಸೌಂದರ್ಯವನ್ನು ನಿವಾಳಿಸುವ ರೂಪಾತಿಶಯವನ್ನು ಕಾಣ್ತಾ ಇದ್ದೇನೆ. ಭೂಲೋಕದವಳ ಯಾಕೋ ಸಂಶಯ. ಭೂಲೋಕದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಇಂತಹ ಸೌಂದರ್ಯ ಉಂಟಾ? ಸಾಧ್ಯವೇ ಇಲ್ಲ. ಹಾಗಾದರೆ ಯಾರಿರಬಹುದು ಈಕೆ? ಇವಳನ್ನು ಕಂಡಾಗ ಯಾಕೋ ಏನು ಇವಳನ್ನೇ ಹೊಂದಬೇಕು, ಇವಳನ್ನೇ ಬಹಳ ಸಂಗಾತಿಯಾಗಿಸಿಕೊಳ್ಳಬೇಕೆನ್ನುವ ಹಂಬಲ ಹೆಚ್ಚಾಗುತ್ತಾ ಇದೆ. ಹಾಗಾದರೆ ಹೋಗಿ ಕೇಳುವುದಾ? ಒಂದು ನಾಡಿನ ಅರಸ ನಾನಿದ್ದೇನೆ, ನಾನೇ ಹೋಗಿ ಕೇಳಿದೆ ಅಂತಾದ್ರೆ ಒಬ್ಬ ಲಜ್ಜೆ ಬಿಟ್ಟವ ಎನ್ನುವ ಹಾಗೆ ತಿರಸ್ಕರಿಸಿದರೆ ಹಾಗಾದ್ರೆ ಏನ್ ಮಾಡುವುದು? ಅಲ್ವಾ, ಸ್ತ್ರೀಯರು ಎನ್ನುವಲ್ಲಿಗೆ ಲಜ್ಜೆಯೇ ಭೂಷಣವಾಗಿರುತ್ತದೆ. ಹಾಗಂತ ಸ್ವಲ್ಪ ಆಂಗಿಕವಾದ ಚಟುವಟಿಕೆಯಲ್ಲಿ ಏನಾದರೂ ಸೂಚನೆ ಸಿಕ್ಕಿತಾ, ಹಸಿರು ನಿಶಾನೆ ಸಿಕ್ಕಿತು ಅಂತಾದ್ರೆ ಆಮೇಲೆ ಮುಂದುವರಿಯುವುದಕ್ಕೆ ತೊಂದರೆ ಇಲ್ಲ.
ಸ್ವಲ್ಪ ಕಾಲ ಇಲ್ಲಿಯೇ ನಿಂತುಕೊಂಡು ಅವಳ ಚಲನವಲನವನ್ನು ಗಮನಿಸಬೇಕಾಗಿದೆ. ಹಾಗಾಗಿ ನೋಡುತ್ತೇನೆ ನೋಡೋಣ. ಭೂಮಿ ಬಾಯಿ ಪರಿ ವಿರಗದೊಡೆಯುವುದ ಕಾಮಿನಿ ಮಣಿಯರು ಅರಿಯುತ್ತಲೇ ಭೂಮಿ ಬಾಯಿ ಪರಿ ವಿರಗದೊಡೆಯುವುದ ಕಾಮಿನಿ ಮಣಿಯರು ಅರಿಯುತ್ತಲೇ ಜಯ ವರಿಯಲು ಮನದಲ್ಲಿ ರಾಜಸಿಯೋ ಹರಿ ಹರಿಯಲ್ಲಿಯೋ ಜಯ ವರಿಯಲು ಮನದಲ್ಲಿ ರಾಜಸಿಯೋ ಸಾರಿಸಿದ ಬೇಗನೆ ಹೊರೆಯೆಂದೆಂದಲಿ ಅವಳನ್ನು ಹೊಂದಬೇಕೆನ್ನುವಂತಹ ಅಪೇಕ್ಷೆಯಲ್ಲಿ ನಿಂತದ್ದೇನು ಸತ್ಯ. ಮಾತಾಡಿಸಬಹುದು ಎನ್ನುವ ಹಂಬಲಕ್ಕೆ ಒಳಗಾದ್ರೆ ಛೇ, ಈ ಸಖಿಯರಿದ್ದಾರಲ್ಲ, ಸರಿಯಾದ ಪ್ರೇಮ ಸಂಬಂಧ ಆಗುವುದಕ್ಕೆ ಅವಕಾಶ ಉಂಟು ಅಂತಾದ್ರೆ ಸರಿಯಾಗಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಏನಾದರೂ ಒಂದು ಮಾಡುವುದು ಎಂತಹ ನಿರೀಕ್ಷೆ ಇತ್ತು. ಈ ಪ್ರಸಂಗದಲ್ಲಿ ಆದರೂ ಒಂದು ಮದುವೆ ಆಗುವ ಎನ್ನುವ ಆಸೆ ಅಪೇಕ್ಷೆ ಎಲ್ಲ ಇತ್ತು. ಅದಕ್ಕೂ ಕಲ್ಲು ಬಿದ್ದು ಹೋಯ್ತಲ್ಲ. ಹಾಗಾದ್ರೆ ಅವಳು ಯಾರಿರಬಹುದು, ಎಲ್ಲಿ ಅವಳಿರಬಹುದು? ಯೋಚಿಸುವಾಗ ಒಂದು ಮಾತ್ರ ಅರ್ಥ ಆಯಿತು. ಹೆಸರು ಚಿತ್ರಾಕ್ಷಿ ಎನ್ನುವ ಹಾಗೆ ಚಿತ್ರಿತವಾದಂತಹ ನೇತ್ರ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಯಾವ ಲೋಕದವಳು, ಯಾರು ಹೆತ್ತಿರುವವಳು, ಏನು ಮಾಡುವುದು? ಯಾಕೆ ಯೋಚಿಸಬೇಕಾದದ್ದು? ಹಿಂದೊಮ್ಮೆ ಆ ರಕ್ತಕೇಶಿ ಆಡಿದ್ದಳಲ್ಲ, ಕರೆದಾಗ ಬಂದು ಸಹಾಯಕ್ಕೆ ಒದಗುತ್ತೇನೆ ಎನ್ನುವ ಹಾಗೆ ಅವಳ ಪರೀಕ್ಷೆ ಮಾಡಿದ ಹಾಗೂ ಆಗುತ್ತದೆ. ನನ್ನ ಬದುಕಿನ ಪರೀಕ್ಷೆಯನ್ನು ಮಾಡಿಕೊಂಡ ಹಾಗೂ ಆಗುತ್ತದೆ. ತಡ ಮಾಡುವುದಲ್ಲ, ರಕ್ತಕೇಶಿಯನ್ನೇ ಕರೆದು ಅವಳ ಇರವನ್ನು ತಿಳಿಯುವುದಕ್ಕಾಗಿ ಆ ಕಡೆಗೆ ಸಾಗುತ್ತದೆ. ಏನಜ್ಜಿ, ಯಾರು ನೀನು? ಎಲ್ಲಿಂದ ಬಂದವಳು? ಏನು ಕಥೆ ನಿನ್ನದು? ನಾನು ಯಾರಂತ ನಿಮ್ಗೆ ಗೊತ್ತಾಗಲಿಲ್ಲ. ಅಲ್ಲ, ಅಜ್ಜಿ ಅಂತ ಅರ್ಥ ಆಯ್ತು, ಯಾರ ಅಜ್ಜಿ ಅಂತ ಗೊತ್ತಾಯ್ತಾ? ನನ್ನ ಬೆನ್ನು ಬಾಗಿತ್ತು, ಅಜ್ಜಿ ಅಂತ ಹೇಳ್ತಾರೆ. ಹೌದು. ಬೆಲ್ಲೆಲ್ಲ ಮುರಿದು ಹೋಯ್ತಲ್ಲ, ಮತ್ತೆ ಕೂದಲು ಕೂದಲು ಹಣ್ಣಾಯ್ತು. ಹೌದು, ಅದು ಬಿಸಿಲಿಗೆ ಮಗ. ಬಿಸಿಲಿಗೆಲ್ಲ ಕೂದಲು ಹಣ್ಣಾಗ್ತು ಮಗ. ಆಗ್ಲೇ ಅದೆಲ್ಲ ವಿಷಯ ಬಿಡುವ. ನೀನು ನಾನು ಹರಕೋಪ ನಮ್ಮನ್ನು ಇಟ್ಕೊಂಡು ಛೀ, ನಾನು ಬೇಕಂತೇಳಿ ನೀನು ಇಟ್ಕೊಂಡದ್ದು ಯಾವುದಕ್ಕೆ? ಯಾವುದಕ್ಕೆ? ನಿನ್ನ ಕೆಲ್ಸಕ್ಕೆ. ಹಾಗೆ ಹೇಳು. ಹಾ. ನೀನು ಏನೇನೋ ಹೇಳಿದ್ರು ನಾನು ಹಾ ಅಂತ ಹೇಳಿದ್ರೆ ನಾಳೆ ಇವರೆಲ್ಲ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ. ನಾನೀಗ ಯಾರಂತೇಳಿ ಗೊತ್ತಾಗ್ಲಿಲ್ಲ. ಯಾರು ನೀನು? ಹಿಂದಿನ ಕಥೆಯೊಂದು ನೆನಪು ಮಾಡ್ಕೊ. ಯಾವ ಕಥೆ ಅಜ್ಜಿ? ಯಾವ ಕಥೆ ಅಜ್ಜಿ? ಅದೆಂತ? ಕಡಿಯಲಿಲ್ಲ, ಇರಿಯಲಿಲ್ಲ. ಓ, ಹಾಗಿದ್ದರೆ ನೀನು ರಕ್ತಕೇಶಿ. ರಕ್ತಕೇಶಿ. ಎಂತದ್ದೇ ನಿನ್ನದು ವೇಷ? ವೇಷ ಮಾಡಿದ್ರೆ ನಿಮ್ಗೆ ಕೆಲಸ ಆಗ್ತದೆ. ಯಾರನ್ನು ಮೋಸ ಮಾಡುವುದಕ್ಕೆ ಮಾಡಿದ್ರೆ? ಮೋಸ ಮಾಡುವುದಕ್ಕಾಗಿ ನಾವಿರುವವರು. ಅಂದ್ರೆ ನೀ ಹೇಳಿದ ಕೆಲಸ ನಾವು ಮಾಡಿಕೊಡ್ಬೇಕಲ್ಲ. ಆದ್ರೆ ನೀ ಹೇಳಿದ ಕೆಲಸ ಹೋದೆ ನಾನಲ್ಲಿ. ಆ ಚಿತ್ರಾಕ್ಷಿಯ ವಿವರವನ್ನು ಪಡೆಯುವುದಕ್ಕಾಗಿ ಹೋದೆ. ಏನಾಯ್ತು? ಅಲ್ಲಿ ಹೋದೆ. ಅಲ್ಲಿ ನೀನು ಯಾರು ಹೇಳಿದೆ? ನಮ್ಮದೊಂದು ಅಭ್ಯಾಸ ಹೋಗುವಾಗ ರಾಕ್ಷಸಿಯಾಗಿ ಹೋದಿಯಾ? ಇಲ್ಲ ಮಗ, ಯಾಸ ಬದಲು ಮಾಡ್ಕೊಂಡು ಹೋಯ್ದೆ. ಹುಟ್ಟುಗುಣ ಬಿಡುವುದಿಲ್ಲಲ್ಲ. ಯಾವುದು ಹುಟ್ಟುಗುಣ? ಯಾವುದು? ನೀನು ಯಾರು ಕೇಳಿದ್ರು? ಆಸೂರಿ ಎಲ್ಲ ಹಾಳು ಮಾಡಿ ಸತ್ಯ ಅವರಿಗೆಲ್ಲೇ ಗೊತ್ತಾಯ್ತು. ಈಗ ರಕ್ತ ಸರಿ ಅಡಿಯೋದ್ರೆ ಗುಡುಮು 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 ಗುದ್ದು. ನಿನ್ನನ್ನು ಆ ದಿನವೇ ಕಡಿದು ಹಾಕಿದ್ದಿದ್ರೆ ಪ್ರಸಂಗ ಇಷ್ಟೊತ್ತಿಗೆ ಮುಗೀತಿತ್ತು. ಹೌದು ಮಗ, ಎಂತ ಮಾಡೋದು? ಗುಡುಮು ಗುಡುಮು ಗುದ್ದಿದ್ರು ಪೇಟ್ ತಿನ್ಕೊಂಡು ಇಲ್ಲಿ ಬಂದಿದೆ. ಹೋಗಿ ಸಾಯ ಎಲ್ಲಾದ್ರು ಸಾಯುದ? ಮತ್ತೆ ಹೇಳಿದ ಕೆಲಸ ನೀನು ಸಾಯಬಾರ್ದು ಅಂತೇಳಿ ನಾನೀಗ ಇರೋದು. ಮತ್ತೆ ಇಲ್ಲ ಮಗ, ನಾನು ಹೋದ್ಮೇಲೆ ಕೆಲಸ ಕಾಯ ಹಣ್ಣು ಕೆಲಸ, ಕಾಯ ಹಣ್ಣು ಅಂತ ಕಾಯಿ ನಾನು ಮಾಡ್ತೇನೆ ಮಗ. ಹಣ್ಣು ಹೌದಾ? ಎಲ್ಲಿಂದ ಇಲ್ಲ ಮಗ, ನೀನೀಗ ಅವಸರ ಕೂತಿದವ. ಹೌದು ಮಗ, ನೋಡು, ನಮಸ್ಕಾರ. ಒಳ್ಳೆ ಮಾತನ್ನು ಹೇಳ್ತೇನೆ. ನಿನ್ನ ಕೆಲಸ ಇಷ್ಟು, ಮೊದಲು ಹೋಗಲಿಲ್ಲ. ಮತ್ತೆ ಕೆಲ ವಿಷಯ ಹೇಳುತ್ತಿತ್ತ ಮಗ. ನಾನು ಅವಳು ನಲ್ಲಿಂದಿಲ್ಲಿಗೆ ಹೊತ್ಕ ಬಂದಿದ್ದೇನೆ. ನಿನಗಿಲ್ಲಿ ಒಂದು ಕೆಲಸ ಕಡಿಮೆ ಆಗಿದೆ. ಏನು? ಅವಳಿಗೆ ಒಂದು ನೀನು ಮಂಚ ಮಾಡಬೇಕಾದಿಲ್ಲ. ಮತ್ತೆ ಮಂಚ ಕೂಡ
ತಂದಿದ್ದೇನೆ ಇಲ್ಲಿ. ಇದ್ರ ನಿನ್ನಂತವರಿಗೆ ಬೇಕು. ಹೌದು ಪತ್ರ ಮಂಚ ಸಹಿತವಾಗಿ ಖರ್ಚಿನ ಬಾಪ್ತೊಂದು ನಾನು ಕೊಡ್ಬೇಕು. ಯಾವ್ದು? ಆ ಮಂಚದ ಖರ್ಚಿನ ಬಾಪ್ತೊಂದು ನಾನು ಕೊಡ್ಬೇಕು. ಮಂಚದ ಖರ್ಚೇ ಹೆಚ್ಚಾಗಿದೆ ಈಗ. ಮಂಚದ ಖರ್ಚೇ ಹಾಗಲ್ಲ ಮಗ, ಈಗ ನೀನು ಅವಳನ್ನು ಕಾಣಬೇಕಲ್ಲ, ನೋಡ್ಬೇಕು. ಹಾ ಅವಳಿಗೆ ಕಾಣಿಗೆ ಅಂತ ನನಗೂ ತುದಿ ಎಲ್ಲಿದ್ದಾಳೆ ಬೆರಳ ತುದಿಗಿರುವುದು ಉಗುರಲ್ವೇನೆ? ಉಗುರಲ್ಲಿ ಮಣ್ಣು ಕೂಡ ಇದೆ. ಅದರ್ಥ ಅದೆಲ್ಲ ನನ್ನ ಬೆರಳು ಹೋಗೋ ದಾರಿ ಮಾಡಿದ್ರೆ ಕೆಲಸ ಹಾಳ. ಏನು ಗೊತ್ತುಂಟ ಈಗ, ನಾನೀಗ ಅವಳು ಹಾಗೆ ತರಲಿಲ್ಲ. ಅವಳು ಮತ್ತೆಂತದ್ದು, ಅವಳಿಗೊಂದು ಮಾಯೆಯ ಮುಸುಕು ಹಾಕಿದ್ದೇನೆ. ಈಗ ನೀನು ಹೋಗಿ ಅವಳನ್ನು ಎಬ್ಸಿದ್ರು ಹೇಳುವುದಿಲ್ಲ. ಅವಳಿಗೆ ಎಚ್ಚರ ನಾನೀಗ ಮಾಯೆಯ ಮುಸುಕನ್ನು ತೆಗಿಬೇಕು. ಅಷ್ಟೇ ಮೇಲೆ ನಿನ್ನ ಕೆಲಸ ನಿಂತ ಆಗ್ಲಿ ಆಗ್ಲಿ ಆದಷ್ಟು ನೋಡ. ಈಗ ಅಂತರ ಮಾಡಬೇಡ. ಅವಳಿಗೆ ಹೊಸ ಕೊಡು. ಮತ್ ನನಗೆ ಹೊತ್ತಾಗಿದೆ ಮಾಡಿದ್ಯಾ? ಮತ್ ನನಗೆ ಹೊತ್ತಾಗಿದೆ ಮಾಡಿದ್ಯಾ? ಅನುಭವ ಕಡಿಮೆ. ನನಗುಂಟೇನೆ. ನಿನ್ಗೂ ಅನುಭವ ಇಲ್ಲಲ್ಲ. ಹಾಗಾದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಗೋದಲ್ಲ. ನಾನು ಸ್ವಲ್ಪ ಸರಿ ಆಗುದು ಅಲ್ಲ, ಹೆಚ್ಚು ಕಡಿಮೆ ಆದ್ರೆ ಕೂಗು. ನಾನು ಹೆಚ್ಚು ಕಡಿಮೆ ಆದ್ರೆ ಸರಿ ಆಗುದು. ಹೋಗ್ರಿ ಒಳಗಡೆ. ನಾನೀಗ ಹೋಗುದಾ? ಆಗ್ಲಿ. ಏನಾದ್ರೂ ಬೇಕಾದ್ರೆ ಕರೆ, ಏನಾದ್ರೂ ಬೇಕಾದ್ರೆ ಕರೆ. ಎಬ್ಬಿಸುವುದಕ್ಕಿದೆ ಸರಿಯಾದಂತಹ ಸಮಯ. ಹಾಗಾಗಿ ನಿದ್ದೆಯಿಂದೆದ್ದು ಪ್ರತಿವಿನು ಕರೆಯುತ್ತೈ ಕರೆಯುತ್ತೈ ಕರೆಯುತ್ತ ಬೇಡರು. ಆ ನನಗೆ ನೀರೆರೆಚಿದವರ್ಯಾರು? ಆ ನನಗೆ ನೀರೆರೆಚಿದವರ್ಯಾರು? ಆ ನೋಡಿದ್ರೆ ಜಾಗವೇ ಬದಲಾಗಿದೆ. ನೀರೆರೆಚಿದವರು ಯಾರು? ಅಜಯ್ 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 ಅಜಯ್. ಓ ಕಂಜದಳ ರೋಚನೆ, ಕಂಜದಳ ಲೋಚನೆ ಕಟ್ಟೇರಿ ಅಂಜಿಕೆ ಬಿಡು ಬೆದರಬೇಡ. ಯಾರನ್ನು ಹುಡುಕುವುದೇ? ಅಜ್ಜಿ ಇಲ್ಲಿಲ್ಲ. ಅಜ್ಜಿಯನ್ನು ಕಳುಹಿಸಿಕೊಟ್ಟವ ನಾನೇ ಇದ್ದೇನೆ. ನನಗೇನಾಗಿದೆ ಗೊತ್ತಿದೆ ಈಗ? ಏನು? ಒಂದು ರೀತಿ ಉರಿ, ಒಂದು ರೀತಿ ಬಿಸಿ, ಒಂದು ರೀತಿ ತಂಪು. ಆ ಕಡೆಗೆ ತಂಪು ಅಲ್ಲ, ಬಿಸಿಯೂ ಅಲ್ಲ. ಕಂಜ ಲೋಚನೆಯೇ ಆ ಮನ್ಮಥನ ಬಾಣ. ಸಹಿಸುವುದಕ್ಕಾಗುವುದಿಲ್ಲ. ಬಾರೆ ಬಾರೆ ದುರಕರೋ ದುರಕರೋ ನೋಡುವಾಗ ಒಂದು ರಾಜರ ಅರಸನಾಗಿ ಕಾಣ್ತಾ ಇದ್ದೀಯ, ಆದ್ರೆ ಮಾತಿಗೂ ಕೃತಿಗೆ ಸಂಬಂಧ ಕಾಣುವುದಿಲ್ಲ. ಈಗ ನೋಡು, ನನ್ನನ್ನ ಎಲ್ಲಿಂದ ತಂದೆಯೋ ಅಲ್ಲಿಗೆ ಬಿಟ್ಟು ಬಾ. ನನ್ನಿಂದ ದೂರ ಹೋಗು, ದೂರ ಹೋಗು. ಚಂದಿರು
ಮಾಡುವುದು ಯಾಕೆ? ನಾನೇನು ಬೇರೆಯವನೇನು ಹಾಗೆ ಯೋಚಿಸಬೇಡ. ಹಾ. ಮನದ ಕೋಪವನ್ನೊಂದನ್ನು ದೂರ ಮಾಡು. ಹಾ. ಮನಸ್ಸಿಗೆ ಮುದವನ್ನು ಕೊಡುವುದಕ್ಕೆ ಬಾರೆ, ಹೀಗೆ ಬಾರೆ. ದುಷ್ಟ! ಇಳೆಯ ದೀರ್ಘ ಕೇಳು ಇಳೆಯ ದೀರ್ಘ ಕೇಳು ಇಲ್ಲ ಬಂದೆ ಇರುವಿಲ್ಲ ಒಂದೇ ಇರುವಿಲ್ಲ ಹಾಯ್ ದುಷ್ಟ! ನಿನ್ನಲ್ಲಿ ಮಾತಾಡ್ತಾ ಕೊಡ್ತಾರೆ ನನ್ನನ್ನು ಕರೆಯುತ್ತಾ ಇದ್ದೀಯ. ಈಗ ನೋಡು, ನಾನು ಸಾಮಾನ್ಯದವಳು ಅಂತ ಭಾವಿಸಬೇಡ. ಮಹೋದರಾಖ್ಯನ ಮಗಳು ನಾನು. ನನ್ನ ತಂದೆಯಲ್ಲಿ ಹೇಳಿದರೆ ಕೇವಲ ಅವರು ಮಾತ್ರ ಬರುವುದಲ್ಲ, ದೇವತೆಗಳನ್ನ ಒಗ್ಗೂಡಿಕೊಂಡು ಪರಮೇಶ್ವರ ಸಹಿತನಾಗಿ ಬಂದು ನಿನ್ನ ಹೆಡೆಮರಿಗಳಿದ್ದಾರೆ. ಅಪ್ಪ ಅಪ್ಪ ಅಪ್ಪ, ಪ್ರೀತಿಯಿಂದ ಕರೆದ್ರೆ ಸೊಕ್ಕು ಮಾಡ್ತೀಯ. ನಿನ್ನ ಅಪ್ಪ ಎಂತದೇ ದೊಡ್ಡ ಕುಂಬಳಕಾಯಿ. ಅಪ್ಪನ ಅಪ್ಪ ಬರ್ಲಿ. ನನ್ನ ಅಪ್ಪ ದೊಡ್ಡವರೇ. ಅದೇ ಹೇಳಿದ್ದು ಕುಂಬಳಕಾಯಿ ಅಂತ. ನಿನ್ನಪ್ಪ. ಅವನ ಅಪ್ಪನ ಅಪ್ಪ ಬರ್ಲಿ, ನಾನು ನೋಡಿಕೊಳ್ತೇನೆ. ಸಾಮಾನ್ಯ ಅಂತ ಭಾವಿಸಬೇಡ. ಯಾರು ನೀನು? ರುದ್ರಕೋಪ ರುದ್ರಕೋಪ. ರುದ್ರಭೂಮನು ಎನ್ನುವ ರುದ್ರಕೋಪ ಎನ್ನುವ ನುಡಿಯನು ಕೇಳುವೈ ಮದಿರಲೋಚನೆ ಮನ ಯೋಚಿಸಿ ಹೌದು, ಹೊಲದಲ್ಲಿ ಮದಿರಲೋಚನೆ ಮನದಿ ಯೋಚಿಸಿ ಪ್ರತಿಭೇದ ಕಥೆಯೊಳಿರುವ ವೀರ ಈತ ಪ್ರತಿಭೀಡ ಕಥೆಯೊಳಿರುವ ವೀರ ಈತ ಎಂದಿರುತ್ತ ಆ ಏನಾಗಿ ಹೋಯಿತು? ರುದ್ರಕೋಪ, ಈಗ ರುದ್ರಕೋಪ. ಹೌದು, ಅವತ್ತು ಅಜ್ಜಿ ಹೇಳಿದಂತಹ ಕಥೆಯ ಕಥಾನಾಯಕ ಈತ ಆಗಿದ್ದಾನೆ. ಪರಮ ವಿಕ್ರಮಿ. ಅವತ್ತು ನಾನು ಕಾನದಲ್ಲಿ ಕಂಡಂತಹ ಸುಂದರಾಂಗ ಈತನೇ ಅಲ್ಲ. ನನ್ನ ಬುದ್ಧಿಗೆ ಏನಾಗಿ ಹೋಯಿತು? ಇವನನ್ನು ಕಂಡ ಕೂಡಲೇ ಇವನನ್ನು ಗುರುತಿಸಬೇಕಾಗಿತ್ತಲ್ಲ. ಹೋಗಿ ಹೋಗಿ ಇವರಲ್ಲಿ ನಾನು ಕೋಪಿಸಿಕೊಂಡಿದ್ದೇನೆ. ಇವರಲ್ಲಿ ಹೇಗೆ ಮಾತಾಡುವುದು? ಛೆ! ಅರ್ಥವೇ ಆಗುವುದಿಲ್ಲ. ಸ್ವಲ್ಪ ವಿನಯದಿಂದ ಮುಖ ನೋಡಿ ಒಳ್ಳೆ ಗುಮ್ಮನ ಹಾಗೂ ಮಾತಾಡ್ಲಿಕ್ಕೆ ಆಗ್ತದ ಅವನಲ್ಲಿ ಹೋಗಿ? ಅದು ಎಷ್ಟೇ ಕೋಪ ಇರಲಿ, ಈ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳ ಕೋಪವನ್ನು ನಿವಾರಿಸುವುದು ಎಷ್ಟು ಹೊತ್ತು ಅಲ್ವಾ? ಒಂದು ಪ್ರಯತ್ನ ಮಾಡು. ಮುಖ ಧರಿಸೋಣ ಹೋಗಿ. ಅಲ್ಲ, ನೀವು ಸಿಟ್ಟು ಮಾಡುವುದೇ? ಮತ್ತೆಂತದು? ಹಾಗಲ್ಲ. ಮತ್ತೆ ಹೇಗೆ ಅದು ನುಲಿಯುವುದು ಬೇಡ ನೀನು. ಅದು ಹಾ, ಅದು ಸ್ವಲ್ಪ ಶೃಂಗಾರ ನೆಲ 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 ನಮ್ಮದ್ದಿದು. ನೆಲ ನಿಮ್ಮದಾದ್ರೆ ಬಂದು ನಿಂತದ್ದು ನಾನಲ್ವಾ? ನೀವು ಮಾಡುವುದು ನೋಡಿ ನೆಲವೇ ಹೋಗ್ತದೆ ಅಂತ ಅನಿಸುವುದಿಲ್ಲ. ಹಾಗಲ್ಲ. ಮತ್ತೆ ಇದು ಏನದು ಇದು ಹೋಗ್ತದೆ ಇಲ್ಲಿ ಕಡೆ ನಿನ್ನದು. ನಡೆ ಹೋಗ್ಲಿ, ಹಾ, ನಡೆ ಹೋಗ್ಲಿ ಎಂದಾಗ್ತದೆ? ಹಾಗಲ್ಲ. ಆ. ಇದು ಇದು ಒಳ್ಳೇದುಂಟು, ಇದರಲ್ಲೇ ಪ್ರಸಂಗ ಮುಗಿತದ ಅಂತ. ಇದು ಅದು ಅದು ಹಾಗಲ್ಲ. ಮತ್ತೆಂತದು? ನನ್ನನ್ನು ಕರ್ಕೊಂಡು ಬಂದಿಯಲ್ಲ, ನನ್ನನ್ನು ಕರ್ಕೊಂಡು ಬಂದಿಯಲ್ಲ ಇಲ್ಲಿಗೆ. ಹೌದು, ಕರ್ಕೊಂಡು ಹೋಗಿ ಬಿಡುವುದು ಯಾರು? ನಾನಿನ್ನು ಜನ್ಮ ಕರ್ಕೊಂಡು ಬರುವುದಷ್ಟೇ ನನ್ನ ಕೆಲಸ. ಹೋಗುದಿದ್ರು ಹೋಗು. ಅದೇನು ಹೇಳಿದ್ರು ನಿನ್ನ ಅಪ್ಪ ಬರ್ತಾನೆ ಅಂತ. ಕಲಸು ನಿನ್ನ ಅಪ್ಪನನ್ನ. ನನ್ನ ಅಪ್ಪ ಏನು ಸಾಮಾನ್ಯದವರಲ್ಲ. ಏನು ದೊಡ್ಡ ಕುಂಬಳಕಾಯಿ ಬರ್ತಾನೆ ನಿನ್ನ ಅಪ್ಪ. ಹೋಗೆ ಹೋಗೆ. ಆಗಬಹುದು. ನನ್ನನ್ನು ಎತ್ಕೊಂಡು ಬರ್ಲಿಕ್ಕೆ ಆಗ್ತದೆ, ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ನಿಮಗೆ. ಏನ್ ನಿನ್ನದು? ನಾನು ಬಿಡುವುದಿಲ್ಲ. ಏನ್ ಮಾಡ್ತೀನಿ? ಹಾಗಲ್ಲ. ಮತ್ತೆ ಹೇಗೆ? ಮನಸ್ಸು ಮಾಡಿ. ನನ್ನ ಹತ್ರ ಇರುವುದು ಒಂದೇ ಮನಸ್ಸು. ಮನಸ್ಸು ಮಾಡುವುದಲ್ಲ, ಮನಸ್ಸು ಮೂಡಬೇಕಲ್ಲ. ಅದೇ ಅದೇ ಆ ಮನಸ್ಸನ್ನು ಮೂಡಿಸಿ. ಆಗುದಿಲ್ಲ, ಆಗುದಿಲ್ಲ. ಇನ್ನು ಸ್ವಲ್ಪ ವಯಸ್ಸು ಅದೆಲ್ಲ ಮಾಡಿ ಆಗಿ ಹೋಗಿದೆ. ಇಷ್ಟೆಲ್ಲ ಹೇಳಿದ್ರೆ ನಾವೇನು ಬದುಕೇ ಅಂತ ಭಾವಿಸಿದ್ರ? ನಾನು ಹೋಗ್ತೇನೆ, ಹೋಗೆ. ನಾನು ಹೋಗ್ತೇನೆ. ಹೋಗ್ ನಡಿ. ಹೋಗುವುದೇ? ಹೋಗ್ ನಡಿ. ಒಳ್ಳೆ ಯೋಚನೆ ಮಾಡಿ. ಆಗುದಿಲ್ಲ, ಹೋಗ್ ನಡಿ. ಹಾಗೆ ಹೋಗೆ. ಹೋಗ್ತೇನೆ, ಹೋಗು. ಹೋಗ್ತೇನೆ, ಹೋಗ್ತೇನೆ. ನೀನು ಹಾಗೆಲ್ಲ ಕೈ ಮುಗ್ದು ಹಂಗೆ ಬಿಡಲ್ಲ. ಬಾಗಿಲೊಂದು ಮುರಿತು, ಮತ್ತೆ ಬಾಗಿಲು. ಎಷ್ಟು ಬಡದ್ರು ಕೀಲಿ ತೆಗಿಲಿಕ್ಕಾಗುದಿಲ್ಲ.
ಹೇಳಿದ್ದಾರೆ, ಬಾಗಿಲ ಕದವನ್ನು ಹಾಕಿದ್ದಾರೆ, ಹೋಗುವುದು ಹೇಗೆ ಅರ್ಥ ಆಗುವುದಿಲ್ಲ ಇವರಿಗೆ. ಇವರ ಹತ್ರ ಕೇಳಬೇಕು, ಸರಿ ಆಗ್ತದೆ. ಅದು ಏನು ಅದು ಹೋಗಿಲ್ಲ ನಿನ್ನ ಅಲ್ಲಿ ಬಾಗಿಲ ಕದ ಹಾಕಿದ್ದಾರೆ, ಹೋಗುವುದು ಹೇಗೆ? ಕದ ಹಾಕಿದ್ರು ಹೋಗು, ನೀನು ಗಂಧರ್ವಳಲ್ವಾ? ಕದ ತೆಗೆದೇ ಹೋಗಬೇಕಾ ನೀನು? ಮತ್ತೆ ಅದೇ ಹೋಗ ಮೇಲೆ. ಯಾಕೆ ನಿಮಗೆ ಕರ್ಕೊಂಡು ಬರ್ಲಿಕ್ಕೆ ಆಗ್ತದೆ, ಕರ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ನಮ್ಮದೆಲ್ಲ ಕರ್ಕೊಂಡು ಬರುವಲ್ಲಿವರೆಗೆ ಮಾತ್ರ ವ್ಯವಸ್ಥೆ. ಹೋಗುವಾಗ ನಿಮ್ಮ ಚೀಲ ಹಿಡ್ಕೊಂಡು ನೀವೇ ಹೋಗಿ ಅಂತ ಹೇಳುವುದು. ನೀವು ನನ್ನನ್ನು ಕರ್ಕೊಂಡು ಹೋಗುದಿಲ್ಲ, ಕಳಿಸುವುದೇ ಇಲ್ಲ, ಕದ ತೆಗೆಯುವುದಿಲ್ವಾ? ತೆಗೆಯುವುದಿಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಏನು ಕೈ ಕೊಡಿ. ನನಗೆ ಕೈ ಕೊಟ್ಟಲ್ಲ ಅಭ್ಯಾಸ ಇಲ್ಲ, ಅದು ಹೋಗಿ ಹೋಗಿ ಹೆಣ್ಣು ಮಕ್ಕಳಿಗೆ ಕೈ ಕೊಡುವುದು. ಛೀ, ನಾನು ಅಂತ ಬಂದು ಮಾಡಿದ್ಯಾ? ನಿಮಗೆ ನಿಮ್ಮ ಕೈ ಕೊಡಿ ಅಂತ ಕೇಳಿದಲ್ಲ, ಮತ್ತೆಂತದ್ದು? ಅಲ್ಲಿ ಕದ ಹಾಕಿದೆ, ಕೀಲಿ ಕೈ ಕೊಡಿ ಅಂತ ಕೇಳಿದ್ರು. ಕೈ ಹಾಕಿದವರ ಹತ್ರ ಕೇಳು, ನನ್ನಲ್ಲಿ ಕೇಳುವುದಂತದ್ದು. ಒಂದು ಕೀಲಿ ಕೈ ತೆಗಿಲಿಕ್ಕೆ ಆಗುದಿಲ್ಲ, ನನ್ನ ಬಿಟ್ಟು ಬರ್ಲಿಕ್ಕೆ ಆಗುವುದಿಲ್ಲ. ಆ, ಏನು ಹೋಗ್ಲಿಕ್ಕೆ ಬಾ ಅಂದಾಗ ಬರ್ಲಿಕ್ಕೆ ನಾನೇನು ಕೆಲಸದವಳು ಅಂತ ಭಾವಿಸಿದ್ರ? ಅದೇ ನೀವು ಸರಿಯಾಗಿ ಹೇಳಿದ್ರಿ. ಆ, ಏನ್ ನಿಮ್ಮವರು ಅವರೆಲ್ಲ? ಯಾರು ನಮ್ಮವರೇ, ಎಲ್ಲ ನಮ್ಮೊಟ್ಟಿಗೆ ಇದ್ದವರು. ಹೋಗುವಲ್ಲಿಗೆಲ್ಲ ಕರ್ಕೊಂಡು ಹೋಗುದೇ ನಿನ್ ಕೆಲಸ? ಹಾಗೆ ಯಾರೇ ಇರ್ಲಿ, ಈಗ ನನ್ನನ್ನು ಕರ್ಕೊಂಡು ಬಂದಿದೆಯಲ್ಲ, ಆಗುದಿಲ್ಲ, ಹೋಗುದಿಲ್ಲ, ಕರ್ಕೊಂಡು ಹೋಗುವುದಿಲ್ಲ, ನಾನು ಹೋಗುವುದಿಲ್ಲ, ಇಲ್ಲೇ ಕೂತ್ಕೊಳ್ತೇನೆ. ಎಂತ ಮಾಡ್ತೀನಿ ನೋಡ್ತೇನೆ. ಎಂತದ್ದೇ ಇದು, ನನ್ನ ಮನೆ, ನನ್ನ ಅಂತಃಪುರ. ಹೋಗುದಿಲ್ಲ ಅಂತ ನೀ ಕುಳಿತುಕೊಂಡ್ರೆ ನನಗೆ ಕುಳಿತುಕೊಳ್ಳಿಕ್ಕೆ ಆಗುದಿಲ್ವಾ? ನಾನು ಕುಳಿತುಕೊಳ್ತೇನೆ. ಏನು ಅಷ್ಟು ದೊಡ್ಡ ಇದ ನೀನು? ಮುಖ ನೋಡಿದ್ರೆ ಒಂದು ಚಪ್ಪೆ ಸಂಕ್ರಾಂತಿಯಾಗಿ ಒಂದು ಹೆಣ್ಣು ಮಾತಾಡಿದ್ರೆ ಆಗುವುದಿಲ್ಲ. ಎಂತದ್ದೇ ನಿನ್ನ ಅಪ್ಪನೇ ನನಗಿಂತ ಹೆಚ್ಚು ಒಂದು ಮೀಸೆ ಇರ್ಬೋದು, ನನಗೂ ಸ್ವಲ್ಪ ಕಾಲಕ್ಕೆ ಬರ್ತದೆ ಮೀಸೆ. ನಿನ್ನ ಮೀಸೆಗಿಂತ ನನ್ನ ಅಪ್ಪನ ಮೀಸೆ ದೊಡ್ಡದುಂಟು. ಅಪ್ಪನ ಬಗ್ಗೆ ಮಾತಾಡೋದು ಬೇಡ, ಗೊತ್ತಾಯ್ತಾ? ಮೀಸೆ ನೋಡಿದ್ರೆ ನನ್ನಲ್ಲಿರುವ ಪ್ರತಿಯೊಂದು ದೊಡ್ಡದುಂಟು. ಆ ಮುಖ ನೋಡು, ಒಳ್ಳೆ ದೊರೆಕಾಯಿ ಹಾಗೆ. ನಿನ್ನ ಅಪ್ಪನ ಮಗನ ಮೀಸೆ ನಾನು ಕತ್ತರಿಸ್ತೇನೆ. ಆ ಮುಖ ನೋಡು, ದೊರೆಕಾಯಿಯಾಗಿ ನೋಡ್ಲಿಕ್ಕೆ ಆಗುವುದಿಲ್ಲ. ಹೋಗಿ ಸುಧದಿಯು ಕಾಮಬಾಣ ಹೃದಯ ತಾಳಲಾಗಲೇ ಕಾಮಬಾಣ ದೇವದೊಳಗೆ ತರುಣಿಯು ಬದುಳಿರು ಪಾಡಿಗಳು ವಿನಯದಿ ನಮಿಸಿ ಇವ ನನಗೆ ತಕ್ಕವನು ಬಳಿದಾರಿ ಕಾಣುತ್ತಲಿ ಬರಬೆಳೆದು ಬಿಗಿದ ಚಿತ್ರಾಕ್ಷಿ ಸ್ವಾಮಿ, ಇದೆಲ್ಲ ಸತ್ಯ ಅಂತ ಭಾವಿಸಿದ್ದೇನೆ. ಅಲ್ಲವೇ ಅಲ್ಲ, ಇದೊಂದು ನಾಟಕ ಮಾತ್ರ. ಹೌದೇ? ಮಾತಿಲ್ವಾ? ಕೂಡಿದ ಮೇಲೆ ಕಾಡಬಾರದು. ಹೌದು. ಕೂಡಿದರೆ ಲೋಕದಲ್ಲಿ ಸುಖವಾದ ಬಾಳು ಸಿದ್ಧವಾಗುತ್ತದೆ ಎನ್ನುವ ಹಾಗೆ ಆ ಹೊತ್ತು ಉಪವನದಲ್ಲಿ ನಿನ್ನನ್ನು ಕಂಡಾಕ್ಷಣವೇ ನನ್ನ ಬದುಕಿನಲ್ಲಿ ಬಹಳ ಸಂಗಾತಿಯಾಗುವುದಿದ್ದರೆ ಓ ಇವಳೇ ಎನ್ನುವ ಹಾಗೆ ತೀರ್ಮಾನಿಸಿ ಆಗಿತ್ತು. ಕಳುಹಿಸಿಕೊಟ್ಟಂತಹ ಆ ರಾಕ್ಷಸಿಯೂ ನನ್ನ ಕಡೆಯವಳೇ ಇದ್ದಾಳೆ. ಸಂಬಂಧ ಬೆಸೆಯುವುದಕ್ಕೆ ಮನಸ್ಸನ್ನು ಮಾಡುತ್ತಾ ಇದ್ದೇನೆ. ಹಾಗಾಗಿ ಯೋಚಿಸಬೇಡ, ನೀನೇ ಆಡಿದ ಹಾಗೆ ನಮ್ಮಿಬ್ಬರ ಮನಸ್ಸು ಬೆರೆತಿದೆ ಎನ್ನುವಲ್ಲಿಗೆ ಮದುವೆಯ ಪ್ರಸ್ತಾಪವನ್ನು ಮಾಡುವುದಕ್ಕೆ ನಾನೇ ನಿಮ್ಮಲ್ಲಿಯವರೆಗೆ ಬರುವವನಿದ್ದೇನೆ. ನಿನ್ನ ತಂದೆಯನ್ನು ಒಪ್ಪಿಸಿ ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲಿ ನಿನ್ನ ಕರಗ್ರಹಣವನ್ನು ಮಾಡಿ ನನ್ನ ಬಾಳ ಸಂಗಾತಿಯನ್ನು ಆಲಿಸಿಕೊಳ್ಳುತ್ತೇನೆ. ನಿನಗೊಪ್ಪಿಗೆ ಉಂಟಲ್ವಾ? ಖಂಡಿತವಾಗಿ. ಅಂದು ನಿಮ್ಮನ್ನ ಕಂಡಾಗಲೇ ಮನಸೋತವಳು ನಾನಿದ್ದೇನೆ. ಆದ್ರೆ ಒಂದು ಏನು, ಹೀಗೆ ನಾವಿಬ್ಬರು ಮದುವೆಯಾದದನ್ನು ತಿಳಿದು ನನ್ನ ತಂದೆಯವರು ಎಲ್ಲಿಯಾರು ದಂಡೆತ್ತಿ ಬಂದರೆ, ಹಾಗಾಗಿ ನೀವೇ ನನ್ನ ತಂದೆಯವರಲ್ಲಿ ಕೇಳುತ್ತೀರಿ ಎಂಬಲ್ಲಿಗೆ ಇದೊಂದು ಸುಖಾಂತ್ಯವಾಗುತ್ತದೆ ಎಂಬುದು ಸತ್ಯ. ಅಷ್ಟವಿಧ ವಿವಾಹ ಪದ್ಧತಿಯಲ್ಲಿ ಗಾಂಧರ್ವಕ್ಕೆ ವಿಶೇಷವಾದ ಪ್ರಾಧಾನ್ಯ ಉಂಟು. ನಮ್ಮಿಬ್ಬರ ಮನಸ್ಸು ಬೆರೆತಿದೆ ಎಂಬಲ್ಲಿಗೆ ಯಾರು ಅಡ್ಡಿಪಡಿಸಿದರೂ ಅದು ಸುಖಾಂತ್ಯವೇ ಆಗುತ್ತದೆ ಅಂತ ಯೋಚಿಸಬೇಡ. ಮೊದಲಾಗಿ ನಿನ್ನ ಕರಗ್ರಹಣವನ್ನು ಮಾಡುತ್ತೇನೆ. ಶೀಘ್ರಾತಿ ಶೀಘ್ರವಾಗಿ ನಿನ್ನ ಪುರದವರೆಗಾಗಿ ಬಂದು ನಿನ್ನನ್ನು ವಿವಾಹವಾಗುವುದಕ್ಕೆ ನಾನು ಮುಂದಾಗುತ್ತೇನೆ. ಆಗಲಿ ಅಂತ ದಿನಗದಿ